ರೀ, ಅವರೇ ನಿಮ್ಮ ಹತ್ರ ಆಟೋ ಓಡಿಸಿ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಸಂಬಳ ಬರೋ ಕಡೆ ಕೆಲಸ ನೋಡ್ಕೋಬಾರ್ದ ಅಂತ ಹೇಳ್ತಿದ್ದಾರೆ. ಹೋಗ್ಲಿ ಬಿಡು ವೀಣಾ, ಕೆಲಸ ಅಂದರೆ ಹೀಗೆ, ಇದ್ದಾಗ ಬೇಡ ಅನ್ಸತ್ತೆ, ಇಲ್ಲದೆ ಇದ್ದಾಗ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸತ್ತೆ. ಸರಿ ಸಂತು, ನೀನು ಹೇಗೆ ತೋಚುತ್ತೋ ಹಾಗೆ ಮಾಡು. ಹರೀಶ ಎಲ್ಲಿ? ಅವನು ದುಡ್ಡು ಕೊಡಬೇಕಾಗತ್ತೆ ಅಂತ ಒಳಗೆ ಸೇರ್ಕೊಂಡಿರ್ಬೇಕು. ಬಾಕಿ ಟೈಮಲ್ಲಿ ಶೇರ್ ಥರ ಓಡಾಡ್ಕೊಂಡಿರ್ತಾನೆ. ದುಡ್ಡು ಕೊಡಬೇಕು ಅಂದಾಗ ಎಸ್ಕೇಪ್ ಆಗ್ಬಿಡ್ತಾನೆ. ದುಡ್ಡು ಕೊಡಬೇಕು ಅಂತೇನು ಎಸ್ಕೇಪ್ ಆಗಿಲ್ಲ ಭಾವ, ಏನೋ ಇಂಪಾರ್ಟೆಂಟ್ ಕೆಲಸ ಬಂತು ಅಂತ ಬೆಳಗ್ಗೆನೇ ಎದ್ದು ಹೋಗಿದ್ದಾರೆ. ನಾವೇನು ಕೆಲಸ ಮಾಡ್ತಿಲ್ವಾ? ಆಫೀಸಲ್ಲಿ ಕೆಲಸ ಮಾಡೋರ್ಗೂ ಬಿಸ್ನೆಸ್ ಮಾಡೋರ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಹರೀಶು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ ಅಲ್ವಾ? ಗೊತ್ತಿದೆ. ಪ್ರಪಂಚದಲ್ಲಿ ನಾನು ನೋಡ್ತಾ ಇರೋ ಬಿಸ್ನೆಸ್. ಸಂತು ಹೊಸದಾಗಿ ಏನೋ ಬಿಸ್ನೆಸ್ ಶುರು ಮಾಡಿದ್ದಾನೆ, ಏನೋ ಕೆಲಸದ ಮೇಲೆ ಆಚೆ ಹೋಗಿರ್ತಾನೆ, ಬಂದ್ಮೇಲೆ ಕೊಡ್ತಾನೆ ಬಿಡು. ಇಲ್ಲ ಮಾವ, ಹರೀಶ್ ಬರೋದು ಲೇಟ್ ಆಗತ್ತೆ ಅಂತ ಅವ್ರ ಪಾಲು ನನ್ನ ಹತ್ರನೇ ಕೊಟ್ಟಿದ್ದಾರೆ. ಇದ್ರಲ್ಲಿ ನಮ್ಮಿಬ್ರ ಪಾಲು ಇದೆ ಅಂತೆ. ಅಮ್ಮ, ನನ್ನ ಎಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಇನ್ನು ಮುಂದೆ ಎಲ್ಲರೂ ಅದಕ್ಕೆ ತಕ್ಕ ಹಾಗೆ ದುಡ್ಡು ಕೊಡಬೇಕು. ಆಯ್ತು ಅತ್ತೆ. ಆಯ್ತಮ್ಮ. ವೀಣಾ, ಲೈಟ್ ಆಯ್ತು, ತಿಂಡಿ ರೆಡಿ ಮಾಡೆ. ಲಕ್ಷ್ಮಿ, ಮಕ್ಕಳಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿ, ಖರ್ಚು ಇರುತ್ತೆ. ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಕೇಳಬೇಡ, ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೋ. ಹಾಗಲ್ಲ ರೀ, ಮನೆ ಪರಿಸ್ಥಿತಿ ಏನು ಅಂತ ನಿಮಗೆ ಗೊತ್ತಲ್ವಾ? ಗೊತ್ತಿದ್ದೇ ಹೇಳ್ತಾ ಇರೋದು. ಏನಾದರೂ ಕಮ್ಮಿ ಆದರೆ ನಾನು ಕೇಳು, ನಾನು ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಮಕ್ಕಳ ಮೇಲೆ ಒತ್ತಡ ಹಾಕಬೇಡ. ಸರಿ ರೀ. ಅಕ್ಕ, ಟೀ ಕುಡಿತ್ಯಾ? ಟೀ ತರಲಾ? ನಂಗೆ ಬೇಡ, ಅವನ್ ತಂದ್ಕೊಡು. ಯಾಕವ್ವ ಹಾಗೆ ಹೇಳ್ತೀಯಾ? ನಿನ್ನೆಯಿಂದ ಏನು ತಿಂದು ಇಲ್ಲ, ಏನೂ ಇಲ್ಲ. ಒಸಿ ಟೀ ಆದ್ರೂ ಕುಡಿಯವ್ವ. ಬಾರೆ, ಇಲ್ಲೇ ಹೂ ತಗೊಳ್ಳೋಣ. ಬೇಡ ಕಣೆ, ಇಲ್ಲಿ ಹೂವು ತಗೊಂಡ್ರೆ ದೇವರಿಗೆ ಪಾಪ ಸೂತುತ್ತೆ ಕಣೆ. ಯಾಕೆ? ಹೂವು ಫ್ರೆಶ್ ಆಗೇ ಇದೆಯಲ್ಲ? ಹೂ ಫ್ರೆಶ್ ಆಗೇ ಇದೆ ಕಣೆ. ಅವಳು ನಿನ್ನೆ ಅವನು ಕರ್ಕೊಂಡೋಗಿದ್ದಾನಲ್ಲ, ಅವ್ನು ಕರ್ಕೊಂಡೋಗಿದ್ರೆ ಅವ್ನು ನೀನು ಸುಮ್ಮನೆ ಬಿಟ್ಟಿರ್ತಾನೇನೆ ಅವನು. ಹೂ ಮಾರಕ್ಕೆ ಬಂದಿದ್ದಾಳೆ, ನೆಡ್ತೆಗೆಟ್ಟವಳು ಅವಳು. ಬಾ, ಅವಳ ಹತ್ರ ಹೂ ತಗೊಳ್ಳೋದೇನು, ಹೋಗೋಣ. ನೋಡಿದ್ಯಾ ಚಲ್ವಿ, ಜನ ಹೇಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಇಂಥ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ನನ್ನ ಕೈಲಿರಕ್ ಆಗ್ತಿಲ್ಲ ಕಣಪ್ಪ. ಅವ್ವ, ಯಾರೋ ಏನೋ ಅಂದ್ರೆ ನೀನೇ ತಲೆ ಕೆಡಿಸ್ಕೋತೀಯ? ತಲೆ ಕೆಡಿಸ್ಕೊಳ್ದೆ ಇರೋದಕ್ಕೆ ಹೆಂಗವ ಆಗುತ್ತೆ? ನೀನು ಎಂಥವಳು ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಇವುಗಳು ಅರ್ಥನೇ ಮಾಡ್ಕೊಳಕ್ಕಿಲ್ವೇ? ಯಾವ ನಿನ್ನ ಕರ್ಕೊಂಡು ಹೋದ ಅಂತ ಹೇಳಿ ನಿನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾವೆ. ಹಿಂಗೆಲ್ಲ ಆದ್ರೆ ನಮ್ ವ್ಯಾಪಾರ ಹೆಂಗವ ಆದಾತು? ಅವ್ವ, ಅವ್ರ ವ್ಯಾಪಾರ ಮಾಡಿಲ್ಲ ಅಂದ್ರೆ ಬೇರೆಯವ್ರು ಬರ್ತಾರೆ ಬಿಡು. ಅದೆಲ್ಲ ತಲೆ ಕೊಡ್ಸ್ಕೋಬಾರ್ದು. ನಮ್ಮ ಅಕ್ಕನ ಮೈ ಸ್ನೇಹಿತರು ಯಾರು ಉದ್ಧಾರ ಆಗಲ್ಲ. ಅಕ್ಕ, ನೀ ಸ್ವಲ್ಪ ಖುಷಿಯಾಗಿರು. ಚೆಲ್ವಿ, 2 ಮೊಳ ಹೂ ಕೊಡು. ಅಕ್ಕ. ಚೆಲ್ವಿ, ನೀನ್ ಕರ್ಕೊಂಡೋಗಿದ್ನಲ್ಲ ನಿನ್ನೆ, ಏನ್ ಮಾಡಿದ್ನಿ ಅವನು? ನೀನ್ ನೋಡ್ರೆ ಗೊತ್ತಾಗ್ತೈತೆ ಬಿಡು ಏನ ಆಗಿದೆ ಅಂತ. ಅಲ್ವೇ, ನಿನ್ ಜೀವನನೇ ಹಾಳಾಗೋಯ್ತಲ್ಲ ಚೆಲ್ವಿ. ಮಾನ ಕಳ್ಕೊಂಡು ಹೆಂಗೆ ಬದುಕ್ತೀಯ ನೀನು? ಹೆಂಗೆ ವ್ಯಾಪಾರ ಮಾಡ್ತೀಯ? ಸರಿ, 2 ಮೊಳ ಹೂವು ಕೊಡು, ನಾನು ಹೋಗ್ಬೇಕು.
ಹಾಳಾದವನು ನಿನ್ನ ಹೆಸರನ್ನೇ ಹಾಳು ಮಾಡ್ಬಿಟ್ಟ. ಈ ಜನಗಳು ಅರ್ಥನೇ ಮಾಡ್ಕೊಳಕ್ಕಿಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾವೆ. ಅವ್ರ ಮನೆ ಹೆಣ್ಮಕ್ಳಾಗಿದ್ದಿದ್ರೆ ಹಿಂಗೆ ಮಾತಾಡ್ತಿದ್ರ? ಏನ್ ಚೆಲ್ವಿ, ವ್ಯಾಪಾರ ಜೋರು ಅನ್ಸುತ್ತೆ. ಇನ್ಯಾಕಿ ವ್ಯಾಪಾರ ಮಾಡ್ತೀಯಾ? ಬಿಟ್ಬಿಡು. ಒಳ್ಳೆ ದುಡ್ಡಿರೋನ್ನೇ ಕೈಗೆ ಹಾಕೊಂಡಿದ್ಯಾ. ನಿನ್ನ ಹೂವ ತರ ನೋಡ್ಕೋತಾನೆ. ಅದೃಷ್ಟ ಅಂದ್ರೆ ಈಗಿರ್ಬೇಕಪ್ಪ. ಕುಂತು ಜಾಗದಲ್ಲೇ ಎರಡೆರಡು ವ್ಯವಹಾರ. ಚಿನ್ನುಮರಿ, ನೀವು ಮಾಸ್ಕ್ ಮತ್ತು ಹಾರ್ಡ್ ಡಿಸ್ಕ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಲುಪಿಸಿದ್ರಿ ಅಲ್ವಾ? ಅವರು ಇನ್ವೆಸ್ಟಿಗೇಷನ್ ಬಗ್ಗೆ ಏನಾದರೂ ಹೇಳಿದ್ರಾ? ಇಲ್ಲ ಚಿನ್ನುಮರಿ, ಸಾಕ್ಷಿಗಳನ್ನೆಲ್ಲ ಅವ್ರಿಗೆ ಒಪ್ಪಿಸಿದ ಮೇಲೆ ಅವ್ರು ವಾಪಸ್ ಕಾಂಟ್ಯಾಕ್ಟೇ ಮಾಡಿಲ್ಲ. ಅವ್ರು ಮಾಡಿಲ್ಲ ಅಂದರೆ ನೀವಾದರೂ ಒಂದ್ಸತಿ ಫೋನ್ ಮಾಡಿ ಕೇಳ್ಬೋದಲ್ವಾ ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂದಿದೆ ಅಂತ? ಸಾರಿ, ಕೆಲಸದ ಒತ್ತಡದ ಮಧ್ಯೆ ನಾನು ಮರ್ತು ಬಿಟ್ಟಿದ್ದೆ. ಇವಾಗಲೇ ಫೋನ್ ಮಾಡ್ತೀನಿ. ಇರಿ, ನಾನು ನೋಡ್ಕೊಂಬರ್ತೀನಿ. ಅರೆ, ನಾನು ನೋಡ್ತೀನಿ, ರಿಲ್ಯಾಕ್ಸ್. ಅರೆ ಇನ್ಸ್ಪೆಕ್ಟ್ರೆ, ನಮಸ್ತೆ ಸರ್. ಇವಾಗ ತಾನೇ ಇವ್ರು ನಿಮಗೆ ಫೋನ್ ಮಾಡಕ್ಕೆ ಹೊರಟಿದ್ರು ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂತು ಅಂತ. ಸೆಕ್ಯೂರಿಟಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್? ಅದನ್ನು ಹೇಳೋಣ ಅಂತಲೇ ಇಲ್ಲಿಗೆ ಬಂದಿದ್ದು. ಅಂದರೆ ಸೆಕ್ಯೂರಿಟಿ ಬಗ್ಗೆ ಗೊತ್ತಾಯ್ತಾ? ಎಲ್ಲಿದ್ದಾನಂತೆ ಸರ್? ಗೊತ್ತಾಯ್ತು ಜೈನ್ ಸರ್, ಈಗ ಅವನು ಸೇಫ್ ಆಗಿದ್ದಾನೆ. ಸೇಫ್ ಆಗಿದ್ದಾರಾ? ಅಂದರೆ ಎಲ್ಲಿದ್ದಾರಂತೆ? ಬೇರೆ ಕಡೆ ಕೆಲಸ ಮಾಡ್ತಿದ್ದಾನೆ. ಬೇರೆ ಕಡೆ ಕೆಲಸನ? ಅಲ್ಲ, ಇನ್ನೇನಾಗಿತ್ತಂತೆ? ನಮ್ಮ ಮನೆಯೊಂದು ಥರನೇ ನೋಡ್ಕೋತಿದ್ವಲ್ಲ ಅವನನ್ನ. ಅವನ ವಿಷಯನ ಪೂರ್ತಿಯಾಗಿ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವನು ತುಂಬ ಸಾಲ ಮಾಡ್ಕೊಂಡಿದ್ದಂತೆ. ಸಾಲ ಕೊಟ್ಟವರು ಸುಮಾರು ಸರಿ ಫೋನ್ ಮಾಡಿದ್ರು ಅವನು ತೆಗಿತಿರ್ಲಿಲ್ಲಂತೆ. ಅದಕ್ಕೆ ಅವರು ಈ ರೀತಿ ಮುಸ್ಕಾಕೊಂಡು ಬಂದು ಅವನ್ನ ಎತ್ತಾಕೊಂಡು ಹೋಗಿ ಹೆದರಿಸಿದ್ದಾರೆ. ಅವನು ಹೆದರ್ಕೊಂಡು ನಾನು ತೊಗೊಂಡಿರೋ ಸಾಲನ ವಾಪಸ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಇನ್ನು ಈ ಏಜೆನ್ಸಿಲಿ ಕೊಡ್ತಿದ್ದಂತಹ ಸಂಬಳ ಸಾಕಾಗಿಲ್ಲ ಅಂತ ಕೇಳದೆ ಮತ್ತೊಂದು ಏಜೆನ್ಸಿಗೆ ಹೋಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ದಾನೆ. ಇದನ್ನೆಲ್ಲ ಅವನೇ ನಮಗೆ ಫೋನ್ ಮಾಡಿ ಹೇಳ್ದ ಸರ್. ಹಾಗಿದ್ರೆ ದುಡ್ಡಿಗೋಸ್ಕರ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಿದ್ದಾರಾ? ಏನೋ ಒಟ್ಟಿನಲ್ಲಿ ಅವರು ಸೇಫ್ ಆಗಿದ್ದಾರೆ ಅಂತ ಗೊತ್ತಾಯ್ತಲ್ಲ, ನನಗಿವಾಗ ಸಮಾಧಾನ ಆಯಿತು. ಮುಸ್ಕ ಹಾಕೊಂಡು ಬಂದಿದ್ದ ವ್ಯಕ್ತಿನ ನೋಡಿದ್ರೆ ಇವ್ರ ಜೀವಕ್ಕೆ ಏನಾದರೂ ಅಪಾಯ ಮಾಡಿಬಿಡ್ತಾರೇನೋ ಅಂತ ಭಯ ಆಗೋಗಿತ್ತು. ಈಗ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ಮೇಡಮ್. ಇವರೆಲ್ಲ ಹೀಗೆ ದುಡ್ಡು ಮಾಡಬೇಕು ಅಂತಲೇ ಊರು ಬಿಟ್ಟು ಊರಿಗೆ ಬಂದಿರ್ತಾರೆ. ದುಡ್ಡು ಎಲ್ಲಿ ಜಾಸ್ತಿ ಸಿಗುತ್ತೋ ಅಲ್ಲಿಗೆ ಹೊರಟೋಗ್ತಾರೆ. ಅದಕ್ಕೆ ಹೇಳೋದು ಮೇಡಮ್, ನಮ್ಮವರು ನಮ್ಮ ಜನ ಇದ್ದಾಗ ನಂಬಿಕೆಗೆ ಒಂದು ಅರ್ಥ ಇರುತ್ತೆ. ಇವರೆಲ್ಲ ಇದ್ದಷ್ಟು ದಿವಸ ಇರಲಿ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಇರಬೇಕು, ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ ಸೆಕ್ಯೂರಿಟಿ ಇಲ್ಲಿಂದ ಕಾಣೆಯಾಗಿದ್ದ ದಿನದಿಂದ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದವರು ನನ್ನ ಶ್ರೀಮಂತರು. ಈಗ ನೋಡಿ, ಅವ್ರ ಮುಖದ ಮೇಲೆ ಒಂದು ಖುಷಿ ನೋಡಿ ನನಗೂ ಖುಷಿ ಆಗ್ತಿದೆ ಅಷ್ಟೆ. ತುಂಬ ಥ್ಯಾಂಕ್ ಯು ಸರ್. ಇದರಲ್ಲಿ ನಮ್ಮದೇನಿದೆ ಸರ್, ನಮ್ಮ ಕರ್ತವ್ಯನ ನಾವು ಮಾಡಿದ್ದೀವಿ ಅಷ್ಟೇ. ಅವನಾಗೆ ಅವನು ಫೋನ್ ಮಾಡಿದ್ರಿಂದ ನಮ್ಮ ಕೆಲಸ ಈಸಿ ಆಯಿತು. ಹಿಂದೆ ಹೋಗಿದ್ದಿದ್ರೆ ಏನಾಗ್ತಿತ್ತೋ ಏನೋ. ಎನಿವೆ, ಈಗೆಲ್ಲ ಕ್ಲಿಯರ್ ಆಗಿದೆಯಲ್ಲ, ನೀವು ಆರಾಮಾಗಿರಿ. ನಾನಿನ್ನು ಬರ್ತೀನಿ. ಥ್ಯಾಂಕ್ ಯು. ರೈಟ್.
ನೋಡಿದ್ರ ಚಿನ್ನುಮರಿ, ನಾನು ಅವತ್ತೇ ಹೇಳಿದೆ, ನೀವೇ ನಂಬಲಿಲ್ಲ. ಈಗ ನೋಡಿ, ಸಾಲ ಮಾಡಿಕೊಂಡು ತೀರ್ಸಕ್ಕಾಗದೆ ಓಡ್ ಹೋಗಿದ್ದಾನೆ. ಹೌದು, ಅವತ್ತೇ ನಾನು ನಿಮ್ಮ ಮಾತನ್ನ ಕೇಳಬೇಕಾಗಿತ್ತು. ಸುಮ್ಮನೆ ಏನೇನೋ ಯೋಚನೆ ಮಾಡಿದೆ. ಅರೇ, ಆಗಿದ್ದಾಗ ಹೋಯ್ತು, ಹೋಗ್ಲಿ ಬಿಡಿ. ಇನ್ನು ಮುಂದೆ ನೀವು ಹುಷಾರಾಗಿರ್ಬೇಕು. ಯಾರನ್ನು ಹೀಗೆ ತುಂಬ ಈಸಿಯಾಗಿ ನಂಬಕ್ಕೆ ಹೋಗಬೇಡಿ. ಇಲ್ಲಿ ನಿಮಗೆ ನಾನು, ನನಗೆ ನೀವು ಅಷ್ಟೇ. ನಮ್ಮ ಪ್ರಪಂಚದಲ್ಲಿ ಬೇರೆ ಮೂರನೇವ್ರಿಗೆ ಪ್ರವೇಶ ಇಲ್ಲ. ಗೊತ್ತಾಯ್ತಾ? ಸರಿ ರೀ. ಸರಿ, ನಾನು ಈಗಲೇ ಫೋನ್ ಮಾಡಿ ಸೆಕ್ಯೂರಿಟಿ ಏಜೆನ್ಸಿಗೆ ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡ್ನ ಕಳ್ಸಕ್ಕೆ ಹೇಳ್ತೀನಿ. ಅವ್ನು ಬರ್ತಾನೆ, ಅವನ ಪಾಡಿಗೆ ಅವನು ಇರ್ತಾನೆ, ನಿಮ್ಮ ಪಾಡಿಗೆ ನೀವಿರಿ. ನೋಡಿ, ನಿಮ್ಮ ಮುಖದಲ್ಲಿ ಈ ಥರ ನಗು ನೋಡೋಕೆ ಬಯಸ್ತೀನಿ ಹೊರತು ಭಯನಲ್ಲ. मैं तुम्हें छोड़ दूंगा, आजाद कर दूंगा, बिಟ್ಬಿಡ್ತೀನಿ. ಆದ್ರೆ ಒಂದು ಕಂಡೀಷನ್. ಈ ಕಂಡೀಷನ್ ನಾನು ಹಾಕಿದ ಕಂಡೀಷನ್ ಪರ್ಫೆಕ್ಟಾಗಿ ಪ್ಲೇ ಮಾಡಿದ್ದಾನೆ. ಇನ್ಮೇಲೆ ನನ್ನ ಜಾನ್ವಿಯವ್ರ ಸಹವಾಸಕ್ಕೆ ಯಾರೂ ಬರೋದಿಲ್ಲ, ಇವರು ಹೋಗೋದಿಲ್ಲ. ಅಲ್ಲಿಗೆ ನನ್ನ ಚಿನ್ನಮರಿ ನನಗೆ ಮಾತ್ರ. ಕಣೆ ಬಡ್ಡಿ ಕೊಟ್ರೆ ಅವ್ನು ಬಂದು ಎತ್ತಾಕೊಂಡು ಹೋಗಿದ್ದು. ಏನಾಗಿರುತ್ತೆ ಏನು ಆಗದೆ ಇರೋಳ ತರ ಇದ್ದಾಳೆ. ಅಕ್ಕ ಅಕ್ಕ ಅಳ್ಬೇಡಕ್ಕ. ಅಕ್ಕ ಅವ್ವ, ಅಕ್ಕ ಅಳ್ತಾ ಇದ್ದಾಳೆ. ಚೆಲ್ವಿ, ನೀನು ನನಗ್ ಧೈರ್ಯ ಹೇಳ್ತಿದ್ದವಳು ನೀನೇ ಹಿಂಗ್ ಹತ್ಕೊಂಡ್ ಕೂತ್ಕೊಂಡ್ರೆ ಹೆಂಗವ್ವ? ನೋಡು, ಈ ಪ್ರಪಂಚದಾಗೆ ಕಣ್ಣಿದ್ರು ಕುರುಡಾಗಿರ್ಬೇಕು, ಕಿವಿ ಇದ್ದು ಕಿವುಡಾಗಿರ್ಬೇಕು. ಇಲ್ದಿದ್ರೆ ಈ ಜನ ಬಾಳಕ್ ಬಿಡಕ್ಕಿಲ್ಲ ಕಣವ. ನೋಡು, ಯಾರು ಏನಾದ್ರು ಅನ್ಕೊಳ್ಳಿ, ನೀನ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ಕಣವ. ಹಿಂಗೆಲ್ಲ ಅಳ್ಬಾರ್ದು, ಅಳ್ಬೇಡ ಕಣವ, ಸುಮ್ಕಿರು. ಅಕ್ಕ ಎಲ್ಗೊಂಟೆ? ಅಕ್ಕ ಅವ್ವ, ಅಕ್ಕ ಎಲ್ಗೋ ಹೋದ್ಲು? ಅವಳ ಮನ್ಸಿಗೆ ತುಂಬಾ ನೋವಾಗದೆ. ಹೊಸಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಸ್ವಲ್ಪ ಕುಂತಿದ್ರೆ ಮನ್ಸು ಹಗರ ಆಗತ್ತೆ ಕಣ್ಮಗ. ಹೋಗ್ಲಿ ಬಿಡು. ಹೊಟ್ಟಿಯಾ? ನಾನು ಎಲ್ಲೋ ಹೋಗ್ತಾ ಇದ್ದೀನಿ. ಬೇಡ, ನೀನ್ ಯಾಕೆ? ನೀನು ಅಲ್ಲಿಗೆಲ್ಲ ಬರ್ಬಾರ್ದು. ನೀನು ಯಾವಾಗ್ಲೂ ಚೆನ್ನಾಗಿರ್ಬೇಕು. ಬೆಂಕಿ, ನಾನು ತುಂಬಾ ದಿನದಿಂದ ನಿನ್ನ ಹತ್ರ ಏನೋ ಹೇಳ್ಕೋಬೇಕು ಅಂತ ಇದ್ದೆ. ಈಗ ಹೇಳ. ಕಣ್ಮುಚ್ಚು. ಪರವಾಗಿಲ್ಲ, ಕಣ್ಮುಚ್ಚು. ಬೆಂಕಿ, ನೀನಂದ್ರೆ ನಂಗೆ ತುಂಬಾ ಇಷ್ಟ. ನನ್ನ ಈ ಪ್ರೀತಿನ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಈಗ ನನ್ನ ಜೀವನ ಕೊನೆ ಕ್ಷಣದಾಗೆ ನಾನು ಹೇಳ್ಕತೀವ್ನೆ.
ನಿನ್ ಮದುವೆ ಆಗ್ಬೇಕು, ನಿನ್ ಜೊತೆ ಸಂತೋಷವಾಗಿ ಜೀವನ ಮಾಡ್ಬೇಕು ಅಂತ ನನ್ಗೆ ಎಷ್ಟೊಂದು ಕನ್ಸು ಕಟ್ಟಿದ್ದೆ. ಆದ್ರೆ ಈಗ ಅದ್ಯಾವುದೋ ನಡೆಯಲ್ಲ ಅಂತ ಗೊತ್ತಾಯ್ತು. ಮುಂದಿನ ಜನ್ಮ ಅಂತ ನನ್ಗೇನಾದ್ರೂ ಇದ್ರೆ ಆಗ ಹುಟ್ಟಿ ನಿನ್ ಕೈ ಹಿಡಿತೀನಿ. ನನ್ನ ಮುಖನ ಕೊನೆಯದಾಗಿ ಒಂದ್ಸಲ ನೋಡ್ಕೊಬಿಡು, ಮತ್ತೆ ಜೀವಂತವಾಗಿ ಈ ಮುಖನ ನೀನ್ ನೋಡಕ್ಕಿಲ್ಲ. ನಿನ್ಗೆ ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆ ದೇವ್ರಿಗೆ ಅರ್ಥ ಆಯ್ತು, ಅಷ್ಟು ಸಾಕು. ಏನಿಲ್ಲ, ನೀನ್ ಅಂಗಡಿ ತಕ್ಕೋಗು, ನಾನು ಹೋಯ್ತೇನೆ. ಸರಿ, ಅಲ್ಲಿ ನನ್ನ ಅಂಗಡಿನೂ ಒಂಚೂರು ನೋಡ್ಕಾಯ್ತಾ? ನಾನು ಹೋಗಿ ವಾಪಸ್ ಬರ್ತೇನೆ. ಇರುವುದೆಲ್ಲವ ಬಿಟ್ಟು ಹೊರಟಿರುವೆ ನೀಗಂತೂ ನಾನಂತೂ 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 ಯಾವುದೇ ದಾರಿ ಯಾವುದೇ ತಿರು. ಅಯ್ಯೋ ಅಯ್ಯೋ ಏನಾಯ್ತಮ್ಮ? ಅಕ್ಕಿ ಚೆಲ್ಲೋಯ್ತತ್ತೆ. ಅಕ್ಕಿ ಚೆಲ್ಲೋಯ್ತು ಅಂದ್ರೆ ಇವತ್ತು ನಮ್ಮ ಮನೆಗೆ ಯಾರೋ ನೆಂಟರು ಬಂದೇ ಬರ್ತಾರೆ. ಯಾ ನೆಂಟ್ರು ಬರ್ತಾರತ್ತೆ ಫೋನ್ ಮಾಡ್ಕೊಳ್ದೇನೆ? ಇಲ್ಲ ವೀಣಾ, ನಾನು ತುಂಬಾ ಸಲ ನೋಡಿದ್ದೀನಿ. ಈಗ ಅಕ್ಕಿ ಚೆಲ್ಲಿದೆಯಲ್ವಾ, ಬಂದೇ ಬರ್ತಾರೆ, ನೀನ್ ನೋಡು. ಆಯ್ತು ಬಿಡಿ, ಅದು ಯಾರು ಬರ್ತಾರೋ ನೋಡೋಣ. ನಾನು ತೆಗಿತೀನಿ ಬಿಡಿ ಅತ್ತೆ. ಚೋಟು, ಚೋಟು, ಏ ಚೋಟು, ಎಲ್ಲೋದ ಇವನು? ವೆಂಕಿ, ವೆಂಕಿ, ಚೋಟು, ಕರಿತಾವಳೆ, ಅದೇನು ಅಂತ ಹೋಗಿ ಕೇಳು. ವೆಂಕಿ, ಅಯ್ಯೋ ವೆಂಕಿನಾದ್ರೂ ಬರ್ಬಾರ್ದಾ? ವೆಂಕಿ ಬಂದ್ಯಾ ನೀನು? ನಮ್ ಚಲ್ವಿನ ನೋಡಿದ್ಯಾ? ಏನು ಮಾತಾಡ್ಲಿಲ್ವಾ ವೆಂಕಿ? ನನಗೂನು ಏನು ಹೇಳ್ದೆ, ಅವಳು ಹೋದ್ಲು. ನಾನು ಅವಳು ದೇವಸ್ಥಾನಕ್ಕೆ ಹೋಗಿರ್ತಾಳೆ ಅಂತ ಅನ್ಕೊಂಡೆ, ಆದ್ರೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ನನಗೆ ತುಂಬಾ ಭಯ ಆಗ್ತಾ ಇದೆ. ಬಂದವರೆಲ್ಲ ನಮ್ ಚಲ್ವಿಗೆ ಕೆಟ್ಟ ಮಾತುಗಳಲ್ಲಿ ಬೈಕೋತಾ ಇದ್ರು. ಅದನ್ನ ಕೇಳಿ ನಮ್ ಚೆಲುವಿ ಅಳ್ತಾ ಇದ್ಲು. ನಮ್ ಚೆಲುವಿ ಇದನ್ನೆಲ್ಲ ಕೇಳಿ ಏನಾರ ಹೆಚ್ಚು ಕಮ್ಮಿ ಮಾಡ್ಕೋತಾಳೇನೋ ಅಂತ ನನ್ಗೆ ಭಯ ಆಗ್ತಾ ಇದೆ. ನಮ್ ಚೆಲುವಿದು ಮಾತು ಒಟ್ಟಾಗಿರ್ಬೋದು, ಆದ್ರೆ ಮನಸ್ಸು ತುಂಬಾ ಸೂಕ್ಷ್ಮ. ಈ ಜನಗಳೆಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರೆ ಅದನ್ನ ನಮ್ ಚೆಲುವಿ ತಡ್ಕೊಳಕ್ಕಿಲ್ಲ ಕಣಪ್ಪ. ನೀನು ಹೋಗಿ ಅವಳು ಎಲ್ಲಿದ್ದಾಳೆ ಅಂತ ನೋಡು. ಮುಂದೆ ಅನಾಹುತ ಆಗೋದು ತಪ್ಸು ವೆಂಕಿ, ತಪ್ಸು. ಅಪ್ಪ ದೇವ್ರೆ, ನನ್ನ ಮಗಳಿಗೆ ಏನು ತೊಂದರೆ ಆಗದೆ ಕಾಪಾಡಪ್ಪ.